ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ. ಯಾವುದು ಆ ವಿಶೇಷತೆಗಳು, ಏನೆಲ್ಲ ಇದೆ, ಹಬ್ಬ ಹರಿದಿನಗಳು ಬರುತ್ತವೆ, ಯಾವುದು ಅದು, ಹೇಗೆ ಆಚರಣೆ ಮಾಡಬೇಕು, ಈ ಮಾಸ ಭವಿಷ್ಯದ ಜೊತೆಗೆ ಆ ಮಾಸ ವಿಶೇಷತೆಯನ್ನು ಸಹ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಮತ್ತು ಫೇಸ್ಬುಕ್ ಪೇಜನ್ನು, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಮೊದಲನೇದಾಗಿ ಈ ಆಗಸ್ಟ್ ತಿಂಗಳಿನ ಮಾಸ ವಿಶೇಷತೆ ಏನು ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಈಗಾಗಲೇ ಶ್ರಾವಣ ಮಾಸ ಆಗಸ್ಟಿನಲ್ಲಿ ಪ್ರಾರಂಭವಾಗಿರುತ್ತೆ. ಮೊದಲನೇದಾಗಿ 2ನೇ ತಾರೀಕೆ ಶ್ರಾವಣ ಶನಿವಾರ ಬರತಕ್ಕಂಥದ್ದು. ಹಾಗಾಗಿ ಶ್ರಾವಣ ಶನಿವಾರದ ಆಚರಣೆಯನ್ನು ಸಹ ನೀವು ಮಾಡಿಕೊಳ್ತೀರಾ. ಅದಾದ ಮೇಲೆ 5ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಮಂಗಳಗೌರಿ ವ್ರತ ಬರ್ತಕ್ಕಂಥದ್ದು. ಅದನ್ನು ಸಹ ಮನಸ್ಸೋ ಇಚ್ಛೆ ದೇವರ ಮೇಲೆ ಭಾರ ಹಾಕಿ ಮಂಗಳಗೌರಿ ವ್ರತವನ್ನು ಸಹ ನೀವು ಮಾಡಿ ಬಹಳಷ್ಟು ಅನುಕೂಲತೆಗಳು ನಿಮಗೆ ಉಂಟಾಗ್ತದೆ. ಅದೇ ರೀತಿಯಾಗಿ 9ನೇ ತಾರೀಕು 8ನೇ ತಿಂಗಳು 2025ಕ್ಕೆ ನೂಲು ಹುಣ್ಣಿಮೆ ಮತ್ತು ರಕ್ಷಾಬಂಧನ. ನೋಡಿ, ರಕ್ಷಾಬಂಧನ ಅನ್ನುವಂಥದ್ದು ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಕ್ಕಂತಹ ಅಣ್ಣ ತಂಗಿಯರ ಹಬ್ಬ. ಅದೇ ರೀತಿಯಾಗಿ ನಾವು ಸ್ವಲ್ಪ ದಿನಗಳ ಹಿಂದಷ್ಟೇ ನಾಗರ ಪಂಚಮಿಯನ್ನು ಮಾಡಿರ್ತೀವಿ. 29ನೇ ತಾರೀಕು 7ನೇ ತಿಂಗಳು ಜುಲೈನಲ್ಲಿ 29ನೇ ತಾರೀಕು ನಾಗರ ಪಂಚಮಿ ಹಬ್ಬವನ್ನು ಸಹ ಮಾಡಿರ್ತೀವಿ. ನಮ್ಮ ಈ ಕರ್ನಾಟಕದ ಭಾಗಗಳಲ್ಲಿ ನಾಗರ ಪಂಚಮಿ ಹಬ್ಬ ಅನ್ನುವಂಥದ್ದು ಕೇವಲ ನಾಗರಕ್ಕೆ ತನಿ ಎರೆಯೋದು ಮಾತ್ರವಲ್ಲ, ಅದು ಅಣ್ಣ ತಂಗಿ ಹಬ್ಬ. ಹೇಗೆ ಉತ್ತರ ಭಾರತದಲ್ಲಿ ರಕ್ಷಾಬಂಧನದ ಹಬ್ಬವನ್ನು ತುಂಬ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೋ, ನಮ್ಮ ಈ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳ ಅತ್ಯುತ್ತಮ ಆಚರಣೆಗಳಲ್ಲಿ ಅದು ಸಹ ಒಂದಾಗಿರತಕ್ಕಂಥದ್ದು. ಇನ್ನು ಕಲಿಯುಗದ ವರದೈವ ಅಂತ ಕರೆಸ್ಕೊಂಡಿರ್ತಕ್ಕಂತಹ, ಕಣ್ಣಿಗೆ ಕಾಣಿಸುವಂತಹ ಕಲ್ಪವೃಕ್ಷ, ಕಾಮಧೇನು ಅಂತೆಲ್ಲ ಕರೆಸ್ಕೊಳ್ತಕ್ಕಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯೂ ಸಹ ಇದೇ ಒಂದು ಆಗಸ್ಟಿನ ತಿಂಗಳಲ್ಲಿ ಬರ್ತಕ್ಕಂಥದ್ದು. 11ನೇ ತಾರೀಕು, ಈ 11ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ. ಸೊ ಹಾಗಾಗಿ ಯಾರ್ಯಾರು ರಾಯರ ಭಕ್ತರಿದ್ದೀರಿ, ರಾಯರನ್ನು ನೆನೆಸ್ಕೊಂಡು ಇನ್ನು ಮುಂದಕ್ಕಾದರೂ ನಮ್ಮ ಜೀವನ ಒಳ್ಳೆಯದಾಗಿ ನಡೆಸ್ಕೊಂಡು ಹೋಗೋಕೆ ಅನುಕೂಲ ಮಾಡಿಕೊಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ರಾಯರಲ್ಲಿ ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ನಮಸ್ಕಾರಗಳನ್ನು ಮಾಡಿ ರಾಯರ ಆರಾಧನೆಯನ್ನು ಮಾಡಿ ಶುಭವಾಗಲಿ. ಇನ್ನು 12ನೇ ತಾರೀಕಿಗೆ ಮಂಗಳಗೌರಿ ವ್ರತ ಬರ್ತದೆ. ನಾವು ಈ ಶ್ರಾವಣ ಮಾಸದ ಪೂರ್ತ ಮಂಗಳವಾರಗಳಂದು ಮಂಗಳಗೌರಿ ವ್ರತವನ್ನು ನಾವು ಮಾಡ್ತೀವಿ. ಅದೇ ರೀತಿಯಾಗಿ 16ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಕೃಷ್ಣ ಜನ್ಮಾಷ್ಟಮಿ ಬರ್ತಕ್ಕಂಥದ್ದು. ನೋಡಿ, 18ನೇ ತಾರೀಕು ಶನಿವಾರದ ದಿವಸ ಈ ಒಂದು ಬಂದಿರತಕ್ಕಂಥದ್ದು ಅಷ್ಟಮಿ. ಇನ್ನು ಅದನ್ನು ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣಾಷ್ಟಮಿ, ಹೀಗೆ ಹಲವಾರು ನಾಮಗಳಿಂದ ಕರೀತಕ್ಕಂಥದ್ದು. ಇದರಲ್ಲಿ ಒಂದು ಸ್ವಲ್ಪ ದ್ವಂದ್ವನೂ ಇದೆ, ಗೊಂದಲವೂ ಸಹ ಇದೆ. ಕೃಷ್ಣ ಶ್ರಾವಣ ಮಾಸದಲ್ಲೆಲ್ಲ ಹುಟ್ಟಿದ್ದು, ಭಾದ್ರಪದ ಮಾಸದಲ್ಲಿ ಅಂತ ಹಲವು ಪಂಡಿತರು ಪ್ರಾಜ್ಞರು ಹೇಳ್ತಾರೆ. ಇನ್ನು ಕೆಲ ಪಂಡಿತರು ಪ್ರಾಜ್ಞರು ಶ್ರಾವಣ ಮಾಸದಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದು ಭಾದ್ರಪದದಲ್ಲಿ ಹುಟ್ಟಿದ್ನೋ ಅಥವಾ ಶ್ರಾವಣದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ. ಆದರೆ ಕೃಷ್ಣ ನಮ್ಮ ಬದುಕಿನ ಉದ್ದಕ್ಕೂ ನಾವು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಸಾಧನೆ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದನ್ನು ಬಹಳ ಕ್ಲಿಯರಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾನೆ. ಕೃಷ್ಣನನ್ನು ಆರಾಧಿಸಿ ಪೂಜಿಸಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನು ಬರ್ತಕ್ಕಂಥದ್ದು ಬೆನಕನ ಅಮಾವಾಸ್ಯೆ ಬರುತ್ತೆ 23ನೇ ತಾರೀಕಿನಂದು. ಆ ಒಂದು ಅಮಾವಾಸ್ಯೆಯ ನಂತರದಲ್ಲೇ ಭಾದ್ರಪದ ಮಾಸದ ಚೌತಿಯ ದಿವಸ ನಮಗೆ ಒಂದು ಗಣೇಶನ ಹಬ್ಬ ಸಹ ಬರ್ತಕ್ಕಂಥದ್ದು. ಇದೆಲ್ಲವೂ ಸಹ ನಮಗೆ ನೋಡಿ ಆಗಸ್ಟಿನ ತಿಂಗಳಲ್ಲಿ ಬರತಕ್ಕಂತಹ, ಜೊತೆಗೆ ಅವತ್ತು ಕೊನೆ ಶ್ರಾವಣ ಶನಿವಾರ ಬೇರೆ ಇರುತ್ತೆ. ಇನ್ನು 26ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸ್ವರ್ಣಗೌರಿ ವ್ರತ ಬರುವಂಥದ್ದು. ಅಂದರೆ ಸ್ವರ್ಣಗೌರಿ ವ್ರತ ತೃತೀಯ ತಿಥಿ ದಿವಸ ಸ್ವರ್ಣಗೌರಿ ವ್ರತ. ಅದೇ ರೀತಿಯಾಗಿ ಚೌತಿ ದಿವಸ ವರಸಿದ್ಧಿ ವಿನಾಯಕ ವ್ರತ. ಇನ್ನು 28ನೇ ತಾರೀಕು ಋಷಿಪಂಚಮಿ ಬರುವಂಥದ್ದು. ಹೀಗೆ ಇಷ್ಟು ವಿಶೇಷತೆಗಳು
ಗಣೇಶನ ಹಬ್ಬ ಬರುತ್ತೆ, ಗೌರಿ ಹಬ್ಬ ಬರುವಂತಹದ್ದು, ಕೃಷ್ಣ ಜನ್ಮಾಷ್ಟಮಿ ಬರುವಂಥದ್ದು, ಶ್ರಾವಣ ಮಾಸದ ಪೂಜೆಗಳು ಬರುವಂಥದ್ದು, ಶ್ರಾವಣ ಮಾಸದ ಮಂಗಳವಾರದ ಮಂಗಳಗೌರಿ ವ್ರತಗಳಾಗಿರಬಹುದು, ಅದೇ ರೀತಿಯಾಗಿ ಶ್ರಾವಣ ಶನಿವಾರದ ಪೂಜೆಗಳಾಗಿರಬಹುದು. ನೋಡಿ ಎಷ್ಟು ಬ್ಯಾಕ್ ಟು ಬ್ಯಾಕ್ ಶುಭದ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಶುಭ ದಿನಗಳು ಈ ಒಂದು ತಿಂಗಳಲ್ಲಿ ಇದೆ. ಹಾಗಾಗಿ ಈ ಒಂದು ತಿಂಗಳು ಬಹಳ 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 ಶ್ರೇಷ್ಠದಾಯಕವಾಗಿರತಕ್ಕಂತಹ ಮಾಸ. ನಿಮ್ಮೆಲ್ಲ ಬದುಕಿನ ದೌರ್ಭಾಗ್ಯಗಳನ್ನು, ನಿಮ್ಮೆಲ್ಲರ ಬದುಕಿನ ಜಂಜಾಟಗಳನ್ನು, ನಿಮ್ಮೆಲ್ಲರ ಬದುಕಿನಲ್ಲಿ ಇರುವಂತಹ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ತೊಲಗಿಸಿಕೊಳ್ಳೋದಕ್ಕೆ ಬಹಳ ಅಂದರೆ ಬಹಳ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಒಂದು ತಿಂಗಳು ಅಂತ ಹೇಳಿದ್ರೆ ಇದೇ ಒಂದು ಆಗಸ್ಟಿನ ತಿಂಗಳು. ಆದರೆ ನೆಕ್ಸ್ಟ್ ನೋಡಿ, ನಿಮಗೆ ಬಹಳ ಅತ್ಯುತ್ತಮವಾಗಿ ಬರ್ತಾ ಇರುವಂತಹದ್ದು ಇದೇ ಆಗಸ್ಟ್ ತಿಂಗಳಿನ 23ನೇ ತಾರೀಕಿನ ಅತ್ಯಂತ ಶಕ್ತಿಶಾಲಿ ಪ್ರಬಲವಾಗಿರತಕ್ಕಂತಹ ಅಮಾವಾಸ್ಯೆ ಅಂತ ಹೇಳಿದ್ರೆ ಅದು ಬೆನಕನ ಅಮಾವಾಸ್ಯೆ 23ನೇ ತಾರೀಕು ಶನಿವಾರದ ದಿವಸ ಬರ್ತಾ ಇದೆ. ಆ ಶನಿವಾರದ ದಿವಸ ಬರುವಂತಹ ಈ ಒಂದು ಅಮಾವಾಸ್ಯೆ ಶನಿ ಅಮಾವಾಸ್ಯೆ ಅಂತಲೂ ಸಹ ಬಹಳ ಪ್ರಸಿದ್ಧವಾಗುತ್ತೆ. ಶನಿವಾರದ ದಿವಸ ಅಮಾವಾಸ್ಯೆಗಳು ಬಂತು ಅಂತ ಹೇಳಿದ್ರೆ ಬಹಳ ಅವಘಡಗಳು ಒಂದರ ಹಿಂದೆ ಒಂದು ನಡೆಯುತ್ತೆ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ರೋಡನ ಮೇಲೆ ಆಕ್ಸಿಡೆಂಟ್ಗಳು ನಡೆಯುತ್ತೆ. ಬಟ್ ಆದರೆ ಬಹಳ ಭೀಕರವಾಗಿ ಬಹಳ ದುರ್ಘಟನೆಗಳು ಒಂದು 3ರಿಂದ 4 ದಿನ ಹಿಂದೆ ಮತ್ತು ಮುಂದೆ ಬಹಳ ಹುಷಾರಾಗಿರಬೇಕು. ಒಂದು 20ನೇ ತಾರೀಕಿನಿಂದ ಹಿಡಿದು 26-27ನೇ ತಾರೀಕಿನವರೆಗೂ ಸಹ ವಾಹನ ಚಾಲನೆಯಲ್ಲಿ ಪ್ರತಿಯೊಬ್ಬರು ಹುಷಾರಾಗಿರಬೇಕು. ಒಂದಷ್ಟು ಏರುಪೇರುಗಳು ಜಾಸ್ತಿ ಆಗುತ್ತವೆ. ವಾತಾವರಣ ಇನ್ನೇನು ಭಾದ್ರಪದ ಮಾಸಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದ ಹಾಗೆಯೇ ಒಂದಷ್ಟು ಈ ದಕ್ಷಿಣಾಯನದ ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ ಅಂತ ಅರ್ಥ ಅಲ್ಲ, ಆದರೆ ದಕ್ಷಿಣಾಯನದಲ್ಲಿ ಅವಘಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಭೀಕರತೆ ಜಾಸ್ತಿ ಆಗುತ್ತೆ. ಪ್ರಕೃತಿನಲ್ಲಿ ಹಲವು ರೀತಿಯ ಬದಲಾವಣೆಗಳೆಲ್ಲ ನಡೆಯೋದ್ರಿಂದ ಬಹಳ ಜಾಗ್ರತೆಯಾಗಿ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಸರಿಯಾಗೇ ಇರ್ತೀರಿ, ನಿಮ್ಮ ಸುತ್ತ ಇರತಕ್ಕಂಥವ್ರು ಸರಿ ಇರೋದಿಲ್ಲ. ನಿಮ್ಮ ಮಕ್ಕಳುಗಳನ್ನು ಸರಿಯಾಗಿ ಹುಷಾರಾಗಿ ನೋಡ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರಗಳನ್ನು ಕೊಟ್ಟರೆ ಹೊರಗಡೆ ಅವಾಂತರಗಳು ಕಮ್ಮಿ ಆಗುತ್ತವೆ. ಮನೆಯಲ್ಲೇ ಸಂಸ್ಕಾರ ಕೊಡದೆ ಹೋದರೆ ಕೆಲವೊಬ್ಬರು ನೋಡ್ತಾ ಇರ್ತೀವಿ, ಹೇಗಂದ್ರೆ ಹಾಗೆ ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ನಡು ರಸ್ತೆಯಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವ್ರಿಗೂ ತೊಂದರೆ, ಹಿಂದೆ ಮುಂದೆ ಬರ್ತಿರೋರ್ಗೂ ತೊಂದರೆ. ನಿಮಗೇನೋ ಗಾಂಚಲಿಗಳು ಜಾಸ್ತಿ ಆಗಿರುತ್ತೆ, ಹೋಗಿ ಅದನ್ನೇನೋ ಮಾಡ್ಕೊಳ್ತೀರಿ. ಪಾಪ ಅದರಿಂದ ಇನ್ನೊಬ್ಬರ ಸಂಸಾರಕ್ಕೆ ಪೆಟ್ಟು ಬಿದ್ದರೆ ಆ ಮನೇಲಿ ತಂದೆ ತಾಯಿಗಳು ಕಣ್ಣೀರು ನೋಡೋರು ಯಾರು? ಆ ಮನೆಯಲ್ಲಿ ಮಕ್ಕಳುಗಳ ಅನಾಥವಾದರೆ ನೋಡೋರು ಯಾರು? ನಿಮ್ಮ ಶೋಕಿ, ನಿಮ್ಮದು ಸರಿ, ಎಲ್ಲ ನಿಮ್ಮ ವೈಯಕ್ತಿಕವೇ. ಆದರೆ ಅದರಿಂದ ಇನ್ನೊಬ್ರಿಗೆ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ವೀಲಿಂಗ್ ಮಾಡ್ತೀರಾ, ಎಲ್ಲೋ ಹೋಗ್ಬಿಡಿ, ಯಾರ ಕೈಗೂ ಸಿಗದೇ ಇರೋ ಹಾಗೆ. ನಡು ರಸ್ತೆಯಲ್ಲಿ ಎಷ್ಟೋ ಬಾರಿ ಪಾಪ ಪೊಲೀಸ್ನವರು ಅವ್ರಿಗೆ ಹಿಂಸೆ ಆಗೋಗ್ಬಿಡತ್ತೆ. ಹೆಂಗೋ ಹೋಗ್ತಿರ್ತಾರೆ, ಆ ತಡೆ ಹಿಡಿಯೋಕ್ಕೆ ಹೋದರೂ ಅಕಸ್ಮಾತ್ ತಡೆ ಹಿಡಿಬೇಕಾದ್ರೆ ಏನಾದರೂ ಅಪಾಯ ಆಯಿತು ಅಂದರೆ ಪಾಪ ಅವ್ರ ತಲೆ ಮೇಲೆ ಬರ್ತದೆ. ಪೊಲೀಸರು ಅಡ್ಡಗಟ್ಟಿದ್ರು, ಹಿಂಗೆ ದುರ್ಘಟನೆ ನಡೀತು ಅಂತ. ಇಲ್ಲಿ ಸಲ್ಲದ ಅಪವಾದ ಅವ್ರಗಳ ತಲೆ ಮೇಲೆ ಬೇರೆ ಒಂದಷ್ಟು. ಇಲ್ಲಿ ಮಾಡೋ ತಪ್ಪುಗಳು ಇವರುಗಳದ್ದು ಯಾರ್ದು ಗೊತ್ತಾಗೋದಿಲ್ಲ. ಇನ್ನೊಬ್ಬರ ಮೇಲೆ ಅಪವಾದಗಳು ಮಾತ್ರ ತುಂಬಾ ಚೆನ್ನಾಗಿ ಹೋಗ್ತಕ್ಕಂಥದ್ದಾಗುತ್ತೆ. ಸೊ ಅದೆಲ್ಲ ಎರಡನೇ ವಿಚಾರ. ಬಟ್ ಆದರೆ ಜಾಗೃತೆಯಾಗಿರಿ. ಈ ಒಂದು ಅಮಾವಾಸ್ಯೆಯ ಪರ್ವಕಾಲ ನಿಮ್ಮ ಬದುಕಿನಲ್ಲಿ ಹಲವಾರು ರೀತಿಯ ಕತ್ತಲೆಗಳು ತೊಲಗಿ ಶುಭ ರೀತಿಯಾದಂತಹ ಒಂದು ಸ್ಥಿತಿಗತಿಗಳು ಉಂಟಾಗಲಿ ಅಂತ ಹೇಳಿ ನಾವು ಸಹ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಇನ್ನು ಅದೇ ರೀತಿಯಾಗಿ ಆಗಸ್ಟಿನಲ್ಲಿ ಬದಲಾವಣೆ ಆಗತಕ್ಕಂತಹ ವಿಶೇಷವಾದ ಗ್ರಹಗಳು ಯಾವ್ಯಾವ ತಾರೀಕಿನಂದು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ 17ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸರಿಯಾಗಿ ಸಿಂಹರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ರವಿ ಬರ್ತಾ ಇದ್ದಾನೆ. ಇನ್ನು 20ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಕಟಕರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ 30ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರಮುಖವಾಗಿ ಈ 3 ಗ್ರಹಗಳು, ಬುಧನಾಗಿರಬಹುದು, ಶುಕ್ರನಾಗಿರಬಹುದು, ರವಿಯಾಗಿರಬಹುದು, ಈ 3 ಗ್ರಹಗಳು ಈ ಒಂದು ಆಗಸ್ಟಿನ ತಿಂಗಳಲ್ಲಿ ತಮ್ಮ ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಸ್ಥಾನದ ಸಂಚಾರದ ಫಲಗಳು ನಿಮಗೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಮಾಸ ಭವಿಷ್ಯದಲ್ಲಿ ಈಗ ನೋಡೋಣ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಾಹಿತಿಗಳು, ಗಣಪತಿ ಹಬ್ಬದ ವಿಶೇಷ ಮಾಹಿತಿಗಳನ್ನು ಒಂದು ವಿಶೇಷವಾದ ವಿಡಿಯೋನಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರಸಾರವನ್ನು ಮಾಡ್ತೇವೆ, ಅಪ್ಲೋಡ್ ಮಾಡ್ತೇವೆ. ಅದನ್ನು ಸಹ ನೋಡಿ. ಅದೇ ರೀತಿಯಾಗಿ ನೀವು ಗಣಪತಿ ಮತ್ತು ಗೌರಿ ಹಬ್ಬ
ವರಮಹಾಲಕ್ಷ್ಮಿ ಹಬ್ಬ, ಈ ಎಲ್ಲ ಒಂದು ವಿಶೇಷವಾದಂಥ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಇರಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಕೊಡೋಣ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳಿನಲ್ಲಿ ಒಂದಷ್ಟು ಅನುಕೂಲಕರವಾದ ವಾತಾವರಣಗಳು ಜಾಸ್ತಿನೇ ಇದ್ದಾವೆ. ಯಾಕೆ ಒಂದಷ್ಟು ಅನುಕೂಲಕರವಾದ ವಾತಾವರಣ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಬಹಳ ಪಾಸಿಟಿವ್ ಆಗಿರ್ತಕ್ಕಂತಹ ಕ್ಷಣಗಳು ಬಹಳ ಕಾಣಿಸ್ತಾ ಇದೆ. ಭಾಗ್ಯಸ್ಥಾನಕ್ಕೆ ಭಾಗ್ಯಾಧಿಪತಿಯ ಸಂಚಾರವಾಗ್ತಾ ಇದೆ. ಅತ್ಯುತ್ತಮವಾಗಿರತಕ್ಕಂತಹ ಯೋಗದ ಫಲಗಳನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ನೇರವಾಗಿ ಗುರುವಿನ ಅನುಗ್ರಹವೂ ಬೇರೆ, ರಾಶಿ ಮೇಲೆ ದೃಷ್ಟಿಯನ್ನು ಕೊಡ್ತಾ ಇರತಕ್ಕಂಥದ್ದು, ಬೇರೆ ಗ್ರಹಗಳ ಬಲಾನುಬಲಗಳು ಬಹಳ ಅತ್ಯದ್ಭುತವಾದಂತಹ ಯೋಗದ ಪ್ರಭಾವವನ್ನು ಕೊಡ್ತಾ ಇದ್ದಾನೆ. ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಕಾಟ ಅಥವಾ ಪೀಡೆ ಇದ್ದರೂ ಸಹ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಎಲ್ಲ ಗ್ರಹದ ಬಲಾನುಬಲಗಳು ಬಹಳ ಅನುಕೂಲ ಸ್ಥಿತಿನಲ್ಲಿ ಇದ್ದಾವೆ. 3ನೇ ಮನೆಯಲ್ಲಿ ಇರತಕ್ಕಂತಹ ರಾಹುವಿನ ಪ್ರಭಾವ ಅಪ್ರಯತ್ನಿತವಾಗಿ ಹಲವಾರು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡ್ತಾನೆ. ಸೌಖ್ಯದಾಯಕವಾಗಿರತಕ್ಕಂತಹ ವಾತಾವರಣ. ಹೊಸದಾಗಿ ಏನಾದರೂ ಬಿಸ್ನೆಸ್ಸನ್ನು ಮಾಡ್ತೀನಿ, ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀನಿ, ಅಥವಾ ಇರೋ ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ, ಅತ್ಯುತ್ತಮವಾದ ಸಮಯ. ಒಂದು ಸಲ ಜಾತಕದ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಿ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಬಹಳ ಯಶಸ್ಸನ್ನು ನೋಡ್ತೀರಿ. ಅತ್ಯುತ್ತಮವಾದ ಧನದ ಒಳ ಆಗಮನ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಖರ್ಚುಗಳು ಕಡಿಮೆ ಆಗುತ್ತೆ. ಈ ಒಂದು ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಆದಾಯ ಹೆಚ್ಚಿಗೆ ಆದಷ್ಟು ಖರ್ಚುಗಳು ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದು. ಮನೆಯಲ್ಲಿ ಶಾಂತಿ ಇರುತ್ತೆ. ಕುಟುಂಬದಲ್ಲಿ ಸೌಖ್ಯದ ವಾತಾವರಣ. ಎಲ್ಲೋ ಒಂದು ಕಡೆ ಕುಟುಂಬದ ಒಳಗೆ ನೆಮ್ಮದಿಯನ್ನು ದಿನೇ ಕಳ್ಕೊಳ್ತಾ ಇದ್ದಂತಹ ಧನಸ್ಸು ರಾಶಿಯವರಿಗೆ ದಿಢೀರಂಥ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಬರ್ತಕ್ಕಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತನೂ ಹೆಚ್ಚಿನ ಮಟ್ಟದ ಅನುಕೂಲವಾಗಿರತಕ್ಕಂತಹ ಒಂದು ಪಾಸಿಟಿವ್ ಬದಲಾವಣೆಗಳನ್ನು ನೀವು ನೋಡ್ತೀರಾ. ಇನ್ನು ಕೆಲಸದಲ್ಲಿ ಇರತಕ್ಕಂಥವರಿಗೆ ಅತ್ಯುತ್ತಮವಾದಂತಹ ಅಭಿವೃದ್ಧಿಯ ಯೋಗ ಇದೆ. ತಟಸ್ಥವಾಗಿ ಉಳಿದಿದ್ದಂತಹ ಅನೇಕ ಕೆಲಸ ಕಾರ್ಯಗಳು ಅಂತ ಹೇಳಿದ್ರೆ, ದಿಢೀರಂತ ನಿಮಗೆ ಬಡ್ತಿ ಕೊಡ್ತೀನಿ, ಪ್ರಮೋಷನ್ ಕೊಡ್ತೀನಿ, ಭತ್ಯೆ ಹೆಚ್ಚಳ ಮಾಡ್ತೀನಿ, ಅಥವಾ ನೀನು ಕೇಳಿದ ಕಡೆ ಟ್ರಾನ್ಸ್ಫರ್ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ನಿಲ್ಲಿಸಿದ್ರು, ಅದೆಲ್ಲ ದಿಢೀರಂತ ಮರುಚಾಲನೆಗೆ ಪಟ್ಟು ನಿಮಗೆ ಸ್ಟ್ರಕ್ಕಾಗಿ ನಿಂತ್ಕೊಂಡಿದ್ದಂತಹ ಒಂದು ಪ್ರಮೋಷನ್ನು, ಇಂಕ್ರಿಮೆಂಟು, ಟ್ರಾನ್ಸ್ಫರು ಎಲ್ಲ ಸಹ ಚೆನ್ನಾಗಾಗತ್ತೆ. ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗದ ಅವಕಾಶಗಳು ಸಿಗುವಂತಹದ್ದು, ಒಳ್ಳೆ ರೀತಿಯಾದಂತಹ ಕೆಲಸ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಶುರುವಾಗುತ್ತೆ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆಗಸ್ಟಿನ ತಿಂಗಳಲ್ಲಿ, ಅದರಲ್ಲೂ ಈ ಶ್ರಾವಣ ಮಾಸ ಉತ್ತುಂಗಕ್ಕೆ ಹೋಗ್ತಕ್ಕಂತಹ ಈ ಶುಭ ಸಂದರ್ಭದಲ್ಲಿ ಬಹಳ ಅನುಕೂಲತೆಗಳನ್ನೇ ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ವಿಚಾರ ವಿನಿಮಯಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅಂದರೆ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥವ್ರಿಗೆ, IT ಸೆಕ್ಟರ್ಗಳಲ್ಲಿ ಇರ್ತಕ್ಕಂಥವ್ರಿಗೆ, ಇನ್ನು ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಎಲೆಕ್ಟ್ರಾನಿಕ್ಸ್ ಐಟಮ್ಗಳ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮವಾದ ಧನದ ಲಾಭಗಳು ಉಂಟಾಗ್ತದೆ. ಬಹಳ ದಿವಸಗಳ ನಿಮ್ಮ ಕನಸಿನ ಉದ್ಯೋಗ ನಿಮಗೆ ಸಿಗುವಂತಹ ವಾತಾವರಣ ಧನಸ್ಸು ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಬಹಳ ಇರತಕ್ಕಂತಹದ್ದು. ಮನೆಯಲ್ಲಿ ಸುಖ ಶಾಂತಿಗಳ ವೃದ್ಧಿಯಾಗತ್ತೆ. ಎಲ್ಲ ವಿಚಾರಗಳಲ್ಲೂ ಸಹ ಗೊಂದಲ ರಹಿತವಾದ ವಾತಾವರಣ ಧನಸ್ಸು ರಾಶಿಯವರಿಗೆ ಬರುವಂತಹದ್ದು ಆಗಿದೆ. ಇನ್ನು ಕೃಷಿಕರಿಗೆ ಹೆಚ್ಚಿನದಾಗಿರ್ತಕ್ಕಂತಹ ಕೆಲಸಗಳು ಬರುತ್ತೆ. ಆದರೆ ಇದು ಸರ್ವೇ ಸಾಮಾನ್ಯವಾಗಿ ಇನ್ನೇನು ಬಿತ್ತನೆದು ಅದೆಲ್ಲ ಕೆಲಸ ಕಾರ್ಯಗಳು ಇನ್ನೇನು ಶುರುವಾಗೋದ್ರಿಂದ ಅದೊಂದು ಸ್ವಲ್ಪ ಪೀಕ್ ಟೈಮ್ ಅಂತಲೇ ಹೇಳ್ಬೋದು ಅಗ್ರಿಕಲ್ಚರ್ಗೆ. ಈಗ ಸ್ವಲ್ಪ ಖರ್ಚುಗಳು ಹೆಚ್ಚಿಗೆ ಆಗಬಹುದು. ಆ ವಿಚಾರಗಳಲ್ಲಿ ಹೆದರಬೇಡಿ, ಧೈರ್ಯವಾಗಿ ಖರ್ಚನ್ನು ಮಾಡ್ತಾ ಹೋಗಿ. ಎಲ್ಲನೂ ಸಹ ಒಳ್ಳೆಯದಾಗಲಿ. ನಿಮ್ಮ ಮನಸ್ಸಿಗೆ ಬಹಳ ಹಿತಕರವಾದಂತಹ ವಾತಾವರಣ ಜಾಸ್ತಿ ಇದೆ ಈ ಒಂದು ತಿಂಗಳಲ್ಲಿ ಹುಟ್ಟಿದೆ ಅಂತ ಈ ಒಂದು ತಿಂಗಳಲ್ಲಿ ನಿಮಗೆ. ಇನ್ನು ವಿದ್ಯಾರ್ಥಿಗಳಿಗೆ ಪ್ರಯತ್ನ ಪಟ್ಟು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚಿಗೆ ಮಾಡಿಕೊಂಡು ಕಾನ್ಸಂಟ್ರೇಷನ್ನಲ್ಲಿ ನೀವೇನಾದರೂ ಓದಿ ಎಕ್ಸಾಮ್ಗಳನ್ನು ಮಾಡಿದ್ದೆ ಆದರೆ
ಅತ್ಯುತ್ತಮವಾದ ರಿಸಲ್ಟನ್ನು ನೋಡ್ತೀರಾ. ಧನಸ್ಸು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನದ ಯೋಗ, ಆದರೆ ಮುಟ್ಟೋದನ್ನು ಕಲಿತುಕೊಳ್ಳಿ. ದೇವರೇನೋ ಭಗವಂತ ಯೋಗದ ಫಲ ಕೊಡ್ತಾನೆ, ಆದರೆ ಅದನ್ನು ಅನುಭವಿಸೋಕ್ಕೂ ನಮಗೊಂದಿಷ್ಟು ದೇಹದ ಚೈತನ್ಯ, ಬೌದ್ಧಿಕ ಮತ್ತು ಬುದ್ಧಿಯ ಚೇತನ ಅನ್ನೋದು ಬೇಕಾಗ್ತದೆ. ಅದೊಂದು ಇಟ್ಕೊಂಡು ಮುಂದುವರ್ಕೊಂಡು ಹೋಗಿ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ಒಂದು ತಿಂಗಳಲ್ಲಿ ಅನುಕೂಲದಾಯಕವಾಗಿರ್ತಕ್ಕಂಥ ವಾತಾವರಣ ಬಹಳ ಇದೆ. ಧನಸ್ಸು ರಾಶಿಯವರಿಗೆ ಮನೆಯಲ್ಲಿ ಸುಖ ಶಾಂತಿಗಳೆಲ್ಲವೂ ಸಹ ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ದೈಹಿಕ ಆರೋಗ್ಯದಲ್ಲಿ ಬಹಳ ಚೆನ್ನಾಗಾಗುತ್ತೆ. ಇನ್ನು ಮನೆಯ ಹಿರಿಯ ನಾಗರಿಕರ ಸಲಹೆಯನ್ನು ತೆಗೆದುಕೊಳ್ಳಿ. ಸ್ನೇಹಿತರ ಒಂದಿಷ್ಟು ಮಾತನ್ನು ಕೇಳಿ ಹೊಸ ಹೊಸ ಯೋಜನೆಗಳನ್ನು ಮಾಡಿಕೊಳ್ಳಿ. ಆದರೆ ಅಲ್ಟಿಮೇಟಾಗಿ ನಿಮ್ಮ ಬುದ್ಧಿಯನ್ನೇ ಉಪಯೋಗಿಸಿ, ಆದರೆ ಮಾರ್ಗದರ್ಶನವನ್ನು ತಗೊಳ್ಳಿ. ಉತ್ತಮವಾದಂತಹ ಯೋಜನಾ ಪೂರ್ವಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇದು ಧನಸ್ಸು ರಾಶಿಯವರ ಈ ಒಂದು ತಿಂಗಳ ಮಾಸ ಭವಿಷ್ಯ. ಇನ್ನು ಪರಿಹಾರ ಅಂತ ಬಂದಾಗ ಸಕಲ ಭೋಗಗಳಿದ್ದರೂ ದೇವರನ್ನು ನೆನೆಸ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬಾರ್ದು. ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಮಾಡ್ಕೊಳ್ಳಿ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ. ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕು ಅಂದರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಪ್ರಕೃತಿಗೆ ಪ್ರಾಣವಾಯುವನ್ನು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುತ್ತೆ. ನಿಮ್ಮೆಲ್ಲರ ಜೀವವನ್ನು ಉಳಿಸುವಂತಹ ಆಮ್ಲಜನಕವನ್ನು ಸಹ ಅದು ಕೊಡುತ್ತದೆ. ಆಗ ಎಲ್ಲರೂ ಸುಖಿಯಾಗಿರಬಹುದು, ನೆಮ್ಮದಿ ಶಾಂತಿಯುತವಾಗಿರಬಹುದು. ಇನ್ನು ವಿಶೇಷವಾಗಿ ದೃಷ್ಟಿದೋಷದ ನಿವಾರಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥವರು ಇದೇ ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ 23ನೇ ತಾರೀಕಿನಂದು ಏನು ಬೆನಕನ ಅಮಾವಾಸ್ಯೆ ಇದೆ, ಅವತ್ತಿನ ದಿವಸ ನೀವೇನು ಮಾಡಬಹುದು ಅಂತಂದರೆ, ಸಣ್ಣ ಮಣ್ಣಿನ ತಟ್ಟೆಯಲ್ಲಿ 1 ಹಿಡಿ ಕಲ್ಲುಪ್ಪು, 1 ಹಿಡಿ ಒಣಮೆಣಸಿನಕಾಯಿ, 1 ಹಿಡಿ ಬಿಳಿ ಸಾಸಿವೆಯನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ ಕಟ್ಟಿ, ನಿಮಗೆ ದೃಷ್ಟಿಯ ಇಳೆಯನ್ನು ತೆಗೆದು ಅದನ್ನು ಆ ಮಣ್ಣಿನ ತಟ್ಟೆಯಲ್ಲಿಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಅದನ್ನು ಮನೆ ಹೊರಗಿಟ್ಟು ಸುಟ್ಟುಬಿಡಿ. ಬಹಳಷ್ಟು ದೃಷ್ಟಿದೋಷಗಳಿಂದ ಬಳಲ್ತಾ ಇದ್ದಂಥವರಿಗೆ ಇದು ಬಹಳ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ದೃಷ್ಟಿಯಿಂದ ನೀವು ನಿವಾರಣೆಯನ್ನು ಪಡ್ಕೊಳ್ಬಹುದು. ಬೆನಕನ ಅಮಾವಾಸ್ಯೆ ದಿವಸ ಈ ಸಣ್ಣ ಕೆಲಸ ಮಾಡಿ ದೃಷ್ಟಿದೋಷದಿಂದ ಪಾರಾಗಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರದಲ್ಲಿ ನೀವು ವೆಂಕಟೇಶ್ವರ ಪಂಚರತ್ನಂ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ವೆಂಕಟೇಶ್ವರ ಪಂಚರತ್ನಂ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ನೀವು ಅನುಭವಿಸಬಹುದು. ಎಲ್ಲವೂ ಸಹ ಒಳ್ಳೆಯದಾಗಲಿ. ಲೋಕಗಳಲ್ಲಿರುವಂಥವ್ರಿಗೂ ಸಹ ನೆಮ್ಮದಿಯಾಗಿರಲಿ, ನೀವು ಸಹ ನೆಮ್ಮದಿಯಾಗಿರಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.